ನಾನು 5 ಸೀಡ್ಸ್ಗಳನ್ನ ಹೇಳ್ತೀನಿ. ಈ 5 ಸೀಡ್ಸ್ ಪ್ರತಿಯೊಬ್ಬರು 30 ವರ್ಷ ಆದಮೇಲೆ ತಗೊಳ್ಳೇಬೇಕು. ಮೊದಲನೇ ಸೀಡ್ ಫ್ಲಾಕ್ ಸೀಡ್ಸ್. ಅಗಸೆ ಬೀಜ ನೀವು ತಿನ್ನೋದ್ರಿಂದ ಹೃದಯಕ್ಕೆ ತುಂಬ ಒಳ್ಳೆಯದು, ನಮ್ಮ ಜೀರ್ಣಶಕ್ತಿ ಜಾಸ್ತಿ ಆಗುತ್ತೆ, ಕಾನ್ಸ್ಟಿಪೇಷನ್ ಬರೋದಲ್ಲೇ ಇರುತ್ತೆ. 1 ಗ್ಲಾಸ್ ಮಜ್ಜಿಗೆಗೆ ಪೌಡರ್ ಮಾಡಿರುವಂಥ 1 ಟೇಬಲ್ ಸ್ಪೂನಷ್ಟು ಅಗಸೆ ಬೀಜ ಪೌಡರ್ನ ಹಾಕ್ಬಿಟ್ಟು ಮಿಕ್ಸ್ ಮಾಡಿ, ಸ್ವಲ್ಪ ಬೇಕಾದ್ರೆ ಉಪ್ಪು ಹಾಕ್ಕೊಳ್ಳಿ, ಮಿಕ್ಸ್ ಮಾಡ್ಕೊಂಡು ಕುಡೀರಿ. ಊಟ ಆದಮೇಲೆ, ಮಧ್ಯಾಹ್ನ ಊಟ ಆದಮೇಲೆ ಪ್ರತಿದಿನ ಕುಡೀರಿ. ನೆಕ್ಸ್ಟ್ ಸೀಡ್ ಪಂಪ್ಕಿನ್ ಸೀಡ್ಸ್ ಅಂದರೆ ಕುಂಬಳಕಾಯಿ ಬೀಜ. ಕುಂಬಳಕಾಯಿ ಬೀಜನೂ ಅಷ್ಟೇ 1 ಟೇಬಲ್ ಸ್ಪೂನಷ್ಟು. ಇದನ್ನು ಪೌಡರ್ ಮಾಡೋ ಅವಶ್ಯಕತೆ ಏನಿಲ್ಲ, ಡ್ರೈ ರೋಸ್ಟ್ ಮಾಡಿಕೊಂಡು ಹಾಗೆ ತಿನ್ಬೋದು. ಪಂಪ್ಕಿನ್ ಸೀಡ್ಸಲ್ಲಿ ಮೆಗ್ನೀಷಿಯಮು, ಜಿಂಕು ಹೆಚ್ಚಾಗಿರುತ್ತೆ. ಇದು ನಿದ್ರೆನ ಚೆನ್ನಾಗಿ ಬರೋ ರೀತಿ ಮಾಡುತ್ತೆ. ನೆಕ್ಸ್ಟ್ ಮೂರನೇದು ಎಳ್ಳು, ಸಿಸಮಿ ಸೀಡ್ಸ್. ಇದನ್ನು ರೋಸ್ಟ್ ಮಾಡೇ ತೊಗೋಬೇಕು. ಬೇಕಾಗಿರುವಂಥ ಕ್ಯಾಲ್ಶಿಯಮ್ ಸಿಗುತ್ತೆ, ನಿಮ್ಮ ಮೂಳೆ ಗಟ್ಟಿ ಮುಟ್ಟಾಗಿರುತ್ತೆ. 4ನೇ ಸೀಡ್ ಮೆಂತೆಕಾಳು, ಫೆನುಗ್ರೀಕ್ ಸೀಡ್ಸ್. 1 ಟೀ ಸ್ಪೂನಷ್ಟು ಮೆಂತೆಕಾಳನ್ನ ರಾತ್ರಿ ನೀರಲ್ಲಿ ನೆನೆಸಿಟ್ಬಿಟ್ಟು ಬೆಳಗ್ಗೆ ಎದ್ದಾಗ ಖಾಲಿ ಹೊಟ್ಟೆಯಲ್ಲಿ ಆ ನೀರನ್ನ ಕುಡೀರಿ. ಮೆಂತೆಕಾಳನ್ನು ಚೆನ್ನಾಗಿ ಅಗ್ದು ತಿನ್ನಬೇಕು. ಹೀಗೆ ಮಾಡೋದ್ರಿಂದ ನಿಮಗೆ ಡಯಾಬಿಟಿಸ್ ಬರೋ ಚಾನ್ಸಸ್ ತುಂಬ ಕಡಿಮೆ. 5ನೇದು ಚಿಯಾ ಸೀಡ್ಸ್. 1 ಟೀ ಸ್ಪೂನಷ್ಟು ಚಿಯಾ ಸೀಡ್ಸ್ನ 150 ml ನೀರಿಗೆ ಹಾಕಿ ರಾತ್ರಿ ಫುಲ್ ನೆನೆಸಿಡಿ. ಬೆಳಗ್ಗೆ ಎದ್ದು ಆ ನೀರನ್ನ ಕುಡಿಬೋದು. ಈ 5 ಸೀಡ್ಸ್ನ ಖಂಡಿತವಾಗ್ಲೂ 30 ವರ್ಷದ ನಂತರ ಪ್ರತಿಯೊಬ್ಬರು ತಗೊಳ್ಳಿ. ನಿಮ್ಗೆ ಯಾವುದೇ ರೀತಿ ತೊಂದರೆಗಳು ಬರಲ್ಲ.